ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬೋಡೆ ಬಿಟ್ಟಿದ್ದಾನಾ ಇಲ್ವಾ ಅನ್ನೋದನ್ನು SIT ಒಂದು ಕಡೆ ಕನ್ಫರ್ಮ್ ಮಾಡಬೇಕು. ಈ ನಡುವೆ ವಿಠಲ್ ಗೌಡ ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ಗೆ ಸಲ್ಲಿಸಿರೋ ಅರ್ಜಿ ಇದೀಗ ಮುನ್ನೆಲೆಗೆ ಬರ್ತಾ ಇರೋದು. ರಿಟ್ ಅರ್ಜಿಯ ಸಂಬಂಧವಾಗಿ ಹೈಕೋರ್ಟ್ ಯಾವ ತೀರ್ಮಾನಕ್ಕೆ ಬರಲಿದೆ, ಅದರ ಆಧಾರದಲ್ಲಿ ಮುಂದಿನ ಶೋಧ ಕಾರ್ಯ ನಡೆಯುತ್ತಾ ಅಥವಾ ಇದೇ ಧರ್ಮಸ್ಥಳದಲ್ಲಿ ನಿಗೂಢವಾಗಿರ್ತಕ್ಕಂಥ ರೋಚಕ ಸತ್ಯ ಸಂಗತಿಗಳು ಬಯಲಾಗುತ್ತಾ ಅನ್ನೋದು ಕುತೂಹಲವಾಗಿದೆ. ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಒಂದು ಕಡೆ ಈ ಕೇಸ್ ತುಂಬ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಎಲ್ಲೋ ಒಂದು ಕಡೆ ಯೂಟ್ಯೂಬರ್ಸ್ಗಳ ವಿರುದ್ಧವಾಗಿ SIT ತಿರುಗಿ ಬಿದ್ದಿದೆ. ಎಲ್ಲರನ್ನೂ ಕೂಡ ಡ್ರಿಲ್ ಮಾಡ್ತಾ ಇದೆ, ಗ್ರಿಲ್ ಮಾಡ್ತಾ ಇದೆ. ಎಲ್ಲರೂ ಕೂಡ ಸತ್ಯವನ್ನು ಹೊರಗೆ ಬಿಟ್ಟಿದ್ದಾರೆ. ಇನ್ನೇನೇ ಕೇಸ್ ಮುಗದೇ ಬಿಡ್ತು ಅನ್ನೋ ರೀತಿಯಾದಂಥ ಅನೇಕ ಅಂಶಗಳು ಬೆಳಕಿಗೆ ಬಂದವು. ಆದರೆ ಇದೀಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಇದೇ ವಿಠಲ್ ಗೌಡ ಈ ಕೇಸ್ಗೆ ಮತ್ತೊಂದು ಮಹತ್ವದ ಟ್ವಿಸ್ಟನ್ನು ಕೊಟ್ಟಿರೋದು. ಹೈಕೋರ್ಟ್ ಯಾವ ತೀರ್ಮಾನಕ್ಕೆ ಬರಲಿದೆ ಅನ್ನೋದು ಕೂಡ ಈಗ ಪ್ರಮುಖವಾದಂಥ ಸಂಗತಿ. SIT ತನಿಖೆಯ ವಿರುದ್ಧವಾಗಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ SITಗೆ ಒಂದು ಶಕ್ತಿ ನೀಡಬೇಕು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರಗಳು ಹಾಗೂ ಅವಶೇಷಗಳ ಬಗ್ಗೆ ತನಿಖೆಯೂ ಕೂಡ ಆದಷ್ಟು ಬೇಗ ಮುಗಿಯಬೇಕು ಅನ್ನೋ ಸಂಬಂಧವಾಗಿ ಇದೇ ಸ್ಥಳೀಯರಾದಂಥ ವಿಠಲ್ ಗೌಡ ಮತ್ತು ತುಕಾರಾಮ್ ಗೌಡ ಅವರು ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರೋದು. ಸ್ನೇಹಿತರೆ, ಈ ತನಿಖೆಯ ಭಾಗವಾಗಿ SITಗೆ ಕೆಲವು ನಿರ್ದೇಶನಗಳನ್ನು ನೀಡಬೇಕು ಅನ್ನೋ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ವಿಠಲ್ ಗೌಡ ಅವರ ಈ ಮುಂದಿನ ನಡೆಯೂ ಕೂಡ ನಿಗೂಢವಾಗಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ ವಿಠಲ್ ಗೌಡ ಅರೆಸ್ಟ್ ಆಗ್ತಾರೆ, ಜೈಲು ಪಾಲಾಗ್ತಾರೆ ಅನ್ನೋ ಎಲ್ಲ ಊಹಾಪೋಹಗಳಿಗೂ ಕೂಡ ತೆರೆ ಬಿದ್ದಿದೆ. ಮತ್ತು ಬಂಗ್ಲೆಗುಡ್ಡದಲ್ಲಿ ಹೊಸದಾಗಿ ಶೋಧ ಕಾರ್ಯ ಮುಂದುವರಿಯುತ್ತಾ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗಿ ಕಾಡ್ತಾ ಇವೆ. ಇನ್ನು ಈ ದೂರಿನಂತೆ ರಿಟ್ ಅರ್ಜಿಯ ಸಂಬಂಧ ಜಸ್ಟಿಸ್ ನಾಗಪ್ರಸನ್ನ ಅವರು SITಗೆ ನೋಟಿಸ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಯಾವಾಗ ಇಲ್ಲಿ ಅನೇಕ ಮೃತದೇಹಗಳು, ಅವಶೇಷಗಳು ಜೊತೆಗೆ ವಾಮಾಚಾರ ಮಾಡಿರ್ತಕ್ಕಂಥ ಬೆಳವಣಿಗೆಗಳು ಸ್ಥಳ ಮಹಜರು ಪ್ರದೇಶಕ್ಕೆ ಎರಡೆರಡು ಬಾರಿ ವಿಠಲ್ ಗೌಡ ಅವ್ರನ್ನ ಕರೆದುಕೊಂಡು ಹೋದ ನಂತರ ಈ ಕೇಸ್ನಲ್ಲಿ ವಿಠಲ್ ಗೌಡ ಅರೆಸ್ಟ್ ಆಗ್ತಾರೆ ಅನ್ನಲಾಗ್ತಾಯಿತ್ತು. ಅದಾದ ಮೇಲೆ ಅವ್ರ ಮಾಧ್ಯಮಗಳ ಮುಂದೆ ಬಂದು ಭಾಳಷ್ಟು ಸ್ಪಷ್ಟವಾಗಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಅವರು ಮಾತನಾಡಿದ್ರು. ಸ್ನೇಹಿತರೆ, ಅದಾದ ಮೇಲೆ ವಿಠಲ್ ಗೌಡ ಅವರು ನೇರವಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ SITಗೆ ಹೈಕೋರ್ಟ್ ಕೂಡ ಈಗ ನೋಟಿಸನ್ನು ಜಾರಿ ಮಾಡಿದೆ. ಜಸ್ಟಿಸ್ ನಾಗಪ್ರಸನ್ನ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರಿಪೋರ್ಟ್ಸ್ಗಳನ್ನು SIT ಕಡೆಯಿಂದ ತೆಗೆದುಕೊಳ್ಳಿ ಅಂತ ಹೇಳಿ ಸರ್ಕಾರಿ PPಗಳಿಗೆ, ಸರ್ಕಾರದ ಪರ ವಕೀಲರುಗಳಿಗೆ ಒಂದು ಆರ್ಡ್ರನ್ನು ಕೂಡ ಪಾಸ್ ಮಾಡಿದ್ದಾರೆ. ಇನ್ನು ಅವರು SITಗೆ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ, ಏನೆಲ್ಲ ತನಿಖೆಯ ಭಾಗವಾಗಿದೆ, ಈಗ ವಿಠಲ್ ಗೌಡ ಅವರು ವಿನಂತಿ ಮಾಡ್ಕೊಳ್ತಾ ಇರೋ ಸಂಬಂಧವಾಗಿ ಏನೆಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ತಾರೋ ಅದರ ಆಧಾರದ ಮೇಲೆ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಮತ್ತೊಂದು ತೀರ್ಮಾನಕ್ಕೂ ಕೂಡ ಬರುತ್ತೆ. ಎಲ್ಲಿಯವರೆಗೂ ಅಂದರೆ ಈ ತನಿಖೆ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ ಅಥವಾ ಮುಂದುವರಿಸಬೇಕಾ, ವಿಠಲ್ ಗೌಡ ಆರೋಪದಲ್ಲಿ ಸತ್ಯ ಇದೆಯಾ, ಮತ್ತೆ ಬಂಗ್ಲೆಗುಡ್ಡದಲ್ಲಿ ಅವಶೇಷಗಳ ಪತ್ತೆ ಕಾರ್ಯಕ್ಕೆ ಇನ್ನು ಮುಂದುವರಿಸಬೇಕಾ, ಎಲ್ಲ ರೀತಿಯಾದಂಥ ಕಾನೂನಾತ್ಮಕವಾದಂಥ ಬಲವನ್ನು ತೆಗೆದುಕೊಳ್ಳಲಿಕ್ಕೆ ಅದಕ್ಕೆ ಕೋರ್ಟ್ ಸಪೋರ್ಟನ್ನು ಕೂಡ ಪಡೆದುಕೊಳ್ಳುವ ಬಗ್ಗೆ ವಿಠಲ್ ಗೌಡ ಅವರು ಇದೇ ಸೋದರ ಮಾವ ಸೌಜನ್ಯ ಅವರ ಸೋದರ ಮಾವ ಆಗಿರ್ಬೋದು, ಸೌಜನ್ಯ ಅವರ ಮಾವ ಆಗಿರ್ಬೋದು, ವಿಠಲ್ ಗೌಡ ಅವರ ವಿರುದ್ಧವಾಗಿ ತಿರುಗಿ ಮಾತನಾಡ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಗಳಾಗಿರ್ಬೋದು, ಸೌಜನ್ಯಾಳನ್ನು ತನ್ನ ದೇಹದಾಸಿಗೆ ಬಳಸಿಕೊಂಡಿದ್ದೇ ವಿಠಲ್ ಗೌಡ ಅನ್ನೋ ಆರೋಪಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಅದೇ ನೇತ್ರಾವತಿ ಸ್ನಾನಘಟ್ಟದಿಂದ ಬರಬೇಕಾದ್ರೆ ಸೌಜನ್ಯಾಳನ್ನು ಮೊದಲು ನೋಡಿದ್ದೇ ವಿಠಲ್ ಗೌಡ, ಆತನೇ ಆಕೆಯನ್ನು ಕರೆದುಕೊಂಡು ಹೋಗಿ ತನ್ನ ದೇಹದಾಸಿಗೆ ಬಳಸ್ಕೊಂಡ ಅನ್ನೋ ರೀತಿಯಾದಂಥ ಬಹಳಷ್ಟು ಆರೋಪಗಳನ್ನು ಕೇಳ್ತಾ ಬರ್ತಾ ಇದ್ದೀವಿ. ಇದೀಗ ವಿಠಲ್ ಗೌಡ ಅವರು ತಮಗೆ ಸಿಕ್ಕಿರ್ತಕ್ಕಂಥ ಅವಶೇಷಗಳ ಆಧಾರದ ಮೇಲೆ ಮುಂದಿನ ಕತೆ ಏನು, ಚಿನ್ನಯ್ಯ ಅಪರಾಧಿನ ಇಲ್ವಾ ಅನ್ನೋದು ಒಂದು ಕಡೆ ಕೋರ್ಟ್ನಲ್ಲಿ ತನಿಖೆಯ ಭಾಗವಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಇದೇ ಕೋರ್ಟ್ನ ಬಲವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇರೋದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ಸೆಪ್ಟೆಂಬರ್ 18ಕ್ಕೆ ಕೋರ್ಟ್ ಮುಂದೆ ಬರ್ತಾ ಇದೆ. ಅವತ್ತು ಏನು ಆರ್ಡರ್ ಪಾಸ್ ಆಗಬಹುದು, ಏನು ನಿರ್ದೇಶನಗಳನ್ನ SIT ಟೀಮ್ಗೆ ಕೋರ್ಟ್ ಕೂಡ ನೀಡಬಹುದು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇದರ ಆಧಾರದ ಮೇಲೆ SIT ಎಚ್ಚರಿಕೆಯ ಹೆಜ್ಜೆಯನ್ನು ಕೂಡ ಇಡಬೇಕಾಗತ್ತೆ. ಬಂಗ್ಲೆಗುಡ್ಡದ ಅರಣ್ಯ ಮೀಸಲು ಪ್ರದೇಶ ನಿಮಗೆ ಗೊತ್ತಿರೋ ಹಾಗೆ ಅದು ಮೀಸಲು ಅರಣ್ಯ ಆಗಿರೋದ್ರಿಂದ ಅಲ್ಲಿ ಸ್ಥಳ ಅಗೆಯಬೇಕಾದ್ರೆ ಕೆಲವೊಂದು
ಕಾನೂನು ತೊಡಕುಗಳನ್ನು ಎದುರಿಸಬೇಕಾಗತ್ತೆ. ಯಾಕೆಂದರೆ ಏಕಾಏಕಿಯಾಗಿ ಹೋಗಿ ನೆಲವನ್ನು ಡಿಗ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಅರಣ್ಯ ಇಲಾಖೆಯ ಪರ್ಮಿಷನನ್ನು ತೆಗೆದುಕೊಳ್ಬೇಕು. ಇಲ್ಲಿಯವರೆಗೂ ಕೂಡ ಇದೇ ಸ್ಥಳ ಮಹಜರು ಮಾಡಲಿಕ್ಕೆ ಕರೆದುಕೊಂಡು ಹೋದಾಗ ವಿಠ್ಠಲ್ ಗೌಡ ನೇರವಾಗಿ ಭೂಮಿಯ ಮೇಲ್ಭಾಗದಲ್ಲೇ ಇದ್ದಂಥ ಅಸ್ಥಿಪಂಜರಗಳನ್ನು ತೋರಿಸಿದ್ದ ಅನ್ನೋ ಸುದ್ದಿಗಳು ಪ್ರಸಾರವಾಗ್ತಾ ಇರೋದು. ಹಾಗಾಗಿ ಒಂದು 8 ಅಸ್ಥಿಪಂಜರಗಳು ಸಿಕ್ಕಿದಾವೆ ಅನ್ನೋ ಮಾಹಿತಿಯನ್ನು ಕೂಡ ವಿಠ್ಠಲ್ ಗೌಡ ಮಾಧ್ಯಮಗಳಲ್ಲಿ ಹೇಳ್ಕೊಳ್ತಾ ಇರೋದು. ಆ ಜಾಗವನ್ನು ಮಹಜರು ಮಾಡಬೇಕಾದ್ರೆ ಒಂದು ಕಡೆ ಅರಣ್ಯ ಇಲಾಖೆ ಅನುಮತಿ ಪಡಿಬೇಕು. ಒಂದು ಸಣ್ಣ ತಪ್ಪಾದರೂ ಕೂಡ SIT ಎಲ್ಲರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈ ನಿಟ್ಟಿನಲ್ಲಿ ಅಲ್ಲಿ ಮಹಜರು ನಡೆಸಬೇಕಾ ಬೇಡವಾ, ಯಾವ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಮುಂದೆ ಅನುಸರಿಸಬೇಕು ಅನ್ನೋ ರೀತಿಯಾಗಿ ಸ್ವಲ್ಪ ಚರ್ಚೆ ನಡೀಬೇಕಾಗಿತ್ತು. ಇನ್ನು ಈ ಜಾಗದಲ್ಲಿ ಸಿಕ್ಕಿರೋ ಅವಶೇಷಗಳು ಅಪ್ರಾಪ್ತ ಹೆಣ್ಣು ಮಕ್ಕಳದ್ದು ಅನ್ನೋ ಸುದ್ದಿ ಹರಿದಾಡ್ತಾ ಇರೋದ್ರಿಂದ ಈ ಕೇಸ್ನಲ್ಲಿ ಕುತೂಹಲ ಇನ್ನಷ್ಟು ಡಬಲ್ ಆಗಿದೆ. ಇನ್ನು ಸ್ಥಳ ಮಹಜರು ನಡೆಸಿದ ನಂತರ ಕಾನ್ಫಿಡೆಂಟ್ ಆಗಿರ್ತಕ್ಕಂಥ ವಿಠ್ಠಲ್ ಗೌಡ ಸೋಷಿಯಲ್ ಮೀಡಿಯಾಗಳ ಮುಖಾಂತರವಾಗಿ ರಾಶಿ ಹಣಗಳನ್ನು ನಾನು ತೋರಿಸ್ತೀನಿ ಅಂತ ಘಂಟಾಘೋಷವಾಗಿ ಒಪ್ಕೊಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಚಿನ್ನಯ್ಯನಿಗೆ ಹಿನ್ನಡೆ ಆಯಿತು, ವಿಠ್ಠಲ್ ಗೌಡನಿಗೆ ಮುನ್ನಡೆಯಾಯಿತು ಅನ್ನೋ ರೀತಿಯಾದಂಥ ಮಾತುಗಳು ಚರ್ಚೆಗಳು ಶುರುವಾಗ್ತಾ ಇದೆ. ವಿಠ್ಠಲ್ ಗೌಡ ಅವರಿಗೆ ನೋಟಿಸ್ ಕೊಟ್ಟು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕಸ್ಟಡಿಗೆ ತೆಗೆದುಕೊಳ್ತಾರೆ, ಅವನ ವಿರುದ್ಧವಾಗಿ ಫಾಲ್ಸ್ ಕೇಸನ್ನು ಹಾಕ್ತಾರೆ, ಅಥವಾ ಆತ ಹೇಳ್ತಾ ಇರೋ ಮಾತುಗಳು ಸತ್ಯ ಇರೋದ್ರಿಂದಲೇ 2 ಬಾರಿ ಶೋಧ ಕಾರ್ಯಕ್ಕೆ ಕರೆದುಕೊಂಡು ಹೋಯ್ತಾ SIT ಟೀಮ್. ಎಲ್ಲವೂ ಕೂಡ ಇನ್ನೂ ನಿಗೂಢ ಯಕ್ಷ ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕಾಡುತ್ತೆ. ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಗಮನಕ್ಕೂ ಈ ಕೇಸ್ ಬಗ್ಗೆ ಮಾಹಿತಿ ಹೋಗಬೇಕು, ಅವರ ಅನುಮತಿಯನ್ನು ಪಡಿಬೇಕು, ಮುಂದಿನ ಕಾರ್ಯಕ್ಕೆ SIT ಅಣಿ ಆಗಬೇಕು. ವಿಠ್ಠಲ್ ಗೌಡ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋದಾಗ ಸಿಕ್ಕಿರೋ ಅವಶೇಷಗಳು ಇದು ಕೇವಲ ಆರೋಪ ಮಾತ್ರ ಅಲ್ಲ, ಅಲ್ಲಿ ರಹಸ್ಯ ಸಮಾಧಿಗಳು ಇನ್ನೂ ಕೂಡ ಹೆಚ್ಚಾಗಿವೆ ಅನ್ನೋದನ್ನು ಈ SITಯ ನಡೆಯನ್ನು ಗಮನಿಸಿದಾಗ, ಕೋರ್ಟ್ ಮೊರೆಯನ್ನು ಹೋಗಿರ್ತಕ್ಕಂಥ ವಿಠ್ಠಲ್ ಗೌಡ ಅವರ ನಡೆಯನ್ನು ಗಮನಿಸಿದಾಗ ಅದೆಲ್ಲವೂ ಕೂಡ ಸಾರಿ ಹೇಳ್ತಾ ಇದೆ. ಅದಕ್ಕೋಸ್ಕರವಾಗಿ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ರೆ ಈ ಕೇಸ್ನಲ್ಲಿ ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ರಿಟ್ ಅರ್ಜಿಯಲ್ಲಿ ಸ್ಪಷ್ಟವಾಗಿ ವಿಠ್ಠಲ್ ಗೌಡ ಅವರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಸೌಜನ್ಯ ಕೇಸ್ನಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಕೋರ್ಟ್ ಅನೇಕ ಬಾರಿ ಆದೇಶಗಳನ್ನು ನೀಡಿದೆ, ಯಾವುದಕ್ಕೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಸೌಜನ್ಯಳ ಘೋರ ಅಪರಾಧಕ್ಕೂ ಕೂಡ ನ್ಯಾಯ ಸಿಗಬೇಕಾದ್ರೆ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ನಾನೇ ಪ್ರತ್ಯಕ್ಷದರ್ಶಿ ಸಾಕ್ಷಿ ಅಂತ ಹೇಳಿ ಒಪ್ಕೊಂಡಿರ್ತಕ್ಕಂಥ ವಿಠ್ಠಲ್ ಗೌಡ ಕೋರ್ಟ್ ಉಪಸ್ಥಿತಿಯಲ್ಲೇ ಮುಂದಿನ ತನಿಖೆ ನಡೀಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಾಧ್ಯವಾಗದಿದ್ದರೆ ಒಬ್ಬ ನಿವೃತ್ತ ಜಡ್ಜನ್ನು ನೇಮಿಸಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇರೋದು. ಈ ರಿಟ್ ಅರ್ಜಿಯಲ್ಲಿ ಒಂದು ಜೀವಿಸುವ ಹಕ್ಕಿದೆ, ಮೃತರ ಕುಟುಂಬಗಳ ಘನತೆಯ ಹಕ್ಕಿದೆ, ನ್ಯಾಯಯುತವಾಗಿ ತನಿಖೆ ಸಾಗಬೇಕು ಅನ್ನೋ ಹಕ್ಕು ಕೂಡ ಎಲ್ಲವನ್ನೂ ಕೂಡ ಹೈಲೈಟ್ ಮಾಡಿ ಒಂದು ರಿಟ್ ಅರ್ಜಿಯನ್ನು ಹಾಕಿರೋದು. ಬಾಹ್ಯ ಒತ್ತಡಗಳಿಗೆ ಮಣಿಯದೆ ನಿರ್ಭಯವಾಗಿ ಸತ್ಯ ಹೊರಗೆ ತೆಗಿಲಿಕ್ಕೆ ಕೋರ್ಟ್ SITಗೆ ಒಂದು ಮೆಂಟಲ್ ಸ್ಟ್ರೆಂತನ್ನು ನೀಡಬೇಕಾಗಿದೆ, ಆತ್ಮಸ್ಥೈರ್ಯವನ್ನು ತುಂಬಬೇಕಾಗಿದೆ. ಇದರ ಜೊತೆಗೆ ಕೋರ್ಟ್ ಜೊತೆಯಾಗಿ ನಿಲ್ಲಬೇಕಾಗಿದೆ, ಇದನ್ನು ಅಬ್ಸರ್ವ್ ಮಾಡಬೇಕಾಗಿದೆ ಕೋರ್ಟ್ ಅಂತ ಹೇಳಿ ಮನವಿ ಮಾಡಿರೋದ್ರಿಂದಲೇ ಈ ಕೇಸ್ಗೆ ಇನ್ನಷ್ಟು ಪುಷ್ಟಿ ಸಿಗ್ತಾ ಇರೋದು. ಅಸಲಿಗೆ ಈ ಕೇಸ್ನಲ್ಲಿ ಎಲ್ಲ ಹಳೆ ಕೇಸ್ಗಳು ಓಪನ್ ಆಗಬಹುದಾ? ಒಂದು ಕಡೆ ನಮಗೆ ಪದ್ಮಲತಾ ಕೇಸ್ನಲ್ಲಿ ಅವ್ರ ಮಕ್ಕಳು ಮುಂದೆ ಬಂದು ಕಂಪ್ಲೇಂಟನ್ನು ಕೊಟ್ಟಿರೋದು, ಇನ್ನು ಹಳೆಯದಾಗಿರ್ತಕ್ಕಂಥ ವೇದವಲ್ಲಿ ಕೇಸ್ ಆಗಿರ್ಬೋದು, ಇನ್ನು ಇದೇ ಮಹೇಶ್ ತಿಮ್ರೋಡಿಯವರು ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ತಿಮ್ರೋಡಿ ನಿರಂತರವಾದಂಥ ವಿಚಾರಣೆಯನ್ನು ಎದುರಿಸ್ತಾ ಇರೋ ನಡುವೆಯೇ ಮಹೇಶ್ ತಿಮ್ರೋಡಿ ಅವರ ಮೇಲೆ ಆದಂಥ ಕೇಸ್ ಜೊತೆಗೆ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು, ಬೇಲ್ ನಂತರ ಅವರು ಹೊರಗೆ ಬಂದಿದ್ದು, ಅದು ಕೇವಲ ಸಂತೋಷ್ ಅವರು ಮಾಡಿರ್ತಕ್ಕಂಥ ಆರೋಪ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಅಂತ. ಮಹೇಶ್ ತಿಮ್ರೋಡಿ ಇತ್ತೀಚೆಗೆ ಇದೇ ಧರ್ಮಸ್ಥಳದ ಲಾಡ್ಜ್ನಲ್ಲಿ ಆಗಿರ್ತಕ್ಕಂಥ ನಿಗೂಢ ಸಾವುಗಳಿಗೆ ಸಂಬಂಧಪಟ್ಟಾಗ ಒಂದು ಲಿಸ್ಟನ್ನು ಮಾಡಿ, 4 ಲಿಸ್ಟ್ಗಳನ್ನು ಕೂಡ ತನಿಖೆ ಮಾಡಬೇಕು ಅನ್ನೋ ರೀತಿಯಾಗಿ ಹೇಳಿದರು. ಪಂಚಾಯತ್ನಲ್ಲಿ ಇರ್ತಕ್ಕಂತಹ ಡಾಟಾ ಬೇಸಸ್ಗೂ ಅಲ್ಲಿ ಮೃತಪಟ್ಟಿರ್ತಕ್ಕಂಥ ಆ ಒಂದು ವ್ಯಕ್ತಿಗಳ ಕೇಸ್ಗೂ ಅಜಗಜಾಂತರ ವ್ಯತ್ಯಾಸಗಳು ಕಾಣ್ತಾ ಇದೆ. ಯಾಕೆಂದರೆ ಅವರ ದಾಖಲೆಗಳಿದ್ದರೂ ಸಹಿತ ಅವರನ್ನು ಅಪರಿಚಿತ ಸಾವು ಅಂತ ಹೇಳಿ ಹೇಗೆ ಮೆನ್ಷನ್ ಮಾಡಲಿಕ್ಕೆ ಸಾಧ್ಯ? ಎಲ್ಲ ಒಂದು ಕಡೆ ಪಂಚಾಯಿತಿ ಎಡವಿದೆ ಅನ್ನೋ ರೀತಿಯಾಗಿ ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಎಲ್ಲೋ ಒಂದು ಕಡೆ SIT ತನಿಖೆಯನ್ನು ಶುರು ಮಾಡುತ್ತಾ ಅಂತ. ಯಾರ್ಯಾರು ಈಗ ವಿರುದ್ಧವಾಗಿ ಈ ಕೇಸ್ನಲ್ಲಿ ಒಂದು ತಂಡವಾಗಿ ಜೊತೆಗೆ ಎಲ್ಲೋ ಒಂದು ಕಡೆ ಈ ಒಂದು ಟೀಮಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಾಗಿ ಆರೋಪಗಳು ಕೇಳಿಬರ್ತಾ ಇತ್ತಲ್ಲ, ಅವರೆಲ್ಲರೂ ಕೂಡ ಈಗ ಮತ್ತೆ ಇದರ ಪರವಾಗಿಯೇ, ಅಂದರೆ ಈ ಕೇಸ್ನಲ್ಲಿ ಏನೋ ಸತ್ಯಾಂಶವಿದೆ ಅನ್ನೋ ಪರವಾಗಿ ದೂರುಗಳನ್ನು ದಾಖಲಿಸ್ತಾ ಇರೋದ್ರಿಂದ, ಕೋರ್ಟ್ ಮೊರೆ ಹೋಗ್ತಾ ಇರೋದ್ರಿಂದ ಈ ಕೇಸ್ನಲ್ಲಿ ಇನ್ನಷ್ಟು ಆಳ ಅಗಲಗಳು ಕೂಡ ಇದೆ ಅನ್ನೋದನ್ನು ನಾವು ಗಮನ ಹರಿಸಬೇಕು. ನೋಡೋಣ ಏನಾಗುತ್ತೆ ಅನ್ನೋದನ್ನ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.